ಪ್ರತಿದಿನ ನಾವು ಏನು ನಿಮ್ಮ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಪತ್ರಿಕೆಯನ್ನು ಕೊಡ್ತಾ ಇದ್ದೀವೋ ಅದರಲ್ಲಿ ಟೈಮ್ ಟಿಪ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಥೆಗಳನ್ನು ಓದ್ಬಿಟ್ಟು ಅದರಿಂದ ನೀವು ಪ್ರೇರಣೆಯನ್ನು ಹೊಂದಿ ಅನೇಕ ಸಾಧನೆಗೆ ಅದು ಸ್ಫೂರ್ತಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿದಿನ ಒಂದೊಂದು ಕಥೆಯನ್ನು ನಾವು ಹೇಳ್ತಕ್ಕಂಥದ್ದು ಅಥವಾ ನಿಮ್ಮಿಂದ ಓದಿಸ್ತಕ್ಕಂಥದ್ದು ಕೆಲಸವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೀವಿ. ಕಳೆದ ಭಾನುವಾರ ಪ್ರಜಾವಾಣಿ ಪೇಪರನ್ನು ಓದಬೇಕಾದ್ರೆ ಅದರಲ್ಲಿ ಘನಶ್ಯಾಮ್ ಅಂತಕ್ಕಂಥ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಅವರು ಕೂಡ ಜೂನಿಯರ್ ಸೈಂಟಿಸ್ಟ್, ಅವರು ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ವಿಜ್ಞಾನ ದೀಪಗಳು ಅಂತಕ್ಕಂಥ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ನೋಡಿದ್ರೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ಏನು ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನು ಮಾಡಿರ್ತಕ್ಕಂಥ ವಿಜ್ಞಾನಿಗಳ ಜೀವನ ಚರಿತ್ರೆ, ಅಂದ್ರೆ ಅವರು ಏನೆಲ್ಲ ಶ್ರಮವನ್ನು ಹಾಕಿದ್ರು, ಎಷ್ಟು ಪ್ರಯತ್ನ ಪಟ್ಟುಬಿಟ್ಟು ಆವಿಷ್ಕಾರಗಳನ್ನು ಮಾಡಿದ್ರು ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಏನಪ್ಪ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಕೂಡ ನೊಬೆಲ್ ಪ್ರೈಸ್ ಗೊತ್ತಿದೆ. ನೊಬೆಲ್ ಪ್ರೈಸ್ ಅನ್ನು ಯಾವುದು ಕೊಡ್ತಾರೆ ಗೊತ್ತಿದೆ ಯಾರಿಗಾದ್ರು? ಅಂದ್ರೆ ವಿಜ್ಞಾನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಿದೆ, ವಿಶೇಷವಾಗಿರ್ತಕ್ಕಂಥ ಸಾಧನೆ, ಸಣ್ಣ ಪುಟ್ಟ ಸಾಧನೆ ಅಲ್ಲ, ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದ್ರೆ ನೊಬೆಲ್ ಪ್ರೈಸ್. ಅದು ಬಹುಮಾನಗಳಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿರ್ತಕ್ಕಂಥ, ಅತ್ಯಂತ ಮೌಲ್ಯವನ್ನು ಪಡೆದಿರ್ತಕ್ಕಂಥ ಪ್ರಶಸ್ತಿ ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಅದೊಂದು ಹೆಗ್ಗಳಿಕೆ. ಆ ನೊಬೆಲ್ ಪ್ರಶಸ್ತಿಯನ್ನ ಹಾಗಾದ್ರೆ ಪ್ರತಿಷ್ಠಾಪಿಸಿದವ್ರೆ ಯಾರು ಅದನ್ನ ಮಾಡಿದ್ರು ಗೊತ್ತಿದೆ ಯಾರಿಗಾದ್ರೂ? ಗೊತ್ತಿಲ್ಲ. ಆದ್ರೆ ಹೆಸರೇ ಹೇಳೋ ರೀತಿಯಲ್ಲಿ ನೊಬೆಲ್ ಪ್ರಶಸ್ತಿಯನ್ನ ಕಂಡುಹಿಡಿದವರು ನೊಬೆಲ್ ಅಂತ ಒಬ್ಬ ಆಗಿದ್ದಾರೆ. ಅವ್ರ ಪೂರ್ಣ ಹೆಸರೇನಪ್ಪ ಅಂದ್ರೆ ಆಲ್ಫ್ರೆಡ್ ನೊಬೆಲ್ ಅಂತಕ್ಕಂಥ. ಅವರು ಸ್ವೀಡನ್ ದೇಶದ ಒಬ್ಬ ಇದನ್ನ ಫ್ಯಾಕ್ಟರಿಯನ್ನ ಇಟ್ಕೊಂಡಿರ್ತಾರೆ. ಅವ್ರು ಎಂತ ಫ್ಯಾಕ್ಟರಿಯನ್ನ ಇಟ್ಕೊಂಡಿರ್ತಾರಪ್ಪ ಅಂದ್ರೆ ಸ್ಫೋಟಕಗಳ ಫ್ಯಾಕ್ಟರಿಯನ್ನ ಇಟ್ಕೊಂಡಿರ್ತಾರೆ. ಗ್ಲಿಸರೈನ್ ಅಂತಕ್ಕಂಥ ಟ್ರೈನೈಟ್ರೇಟ್ ಅಂತ ಸ್ಫೋಟಕಗಳ ಒಂದು ಫ್ಯಾಕ್ಟರಿಯನ್ನು ಇಟ್ಕೊಂಡಿರ್ತಾರೆ. ಅದೇನಾಗುತ್ತಪ್ಪ ಅದು ಅಂತ ಹೇಳಿದ್ರೆ ಒಂದ್ಸರಿ ಆ ಗ್ಲಿಸರೈನ್ ಟ್ರೈನೈಟ್ರೇಟ್ ಅಂತಕ್ಕಂಥ ಸ್ಫೋಟ ಆಗ್ಬಿಟ್ಟು ಇಡೀ ಫ್ಯಾಕ್ಟರಿನೇ ಹೊತ್ಕೊಂಡು ಹೋಗ್ಬಿಡುತ್ತೆ. ಆ ಫ್ಯಾಕ್ಟರಿ ಒಳಗಡೆ ಇದ್ದಂತ ತಮ್ಮ ಮತ್ತೆ ಅವರ ಕೆಲವರು ಕೆಲಸಗಾರರು ಎಲ್ಲರೂ ಕೂಡ ಸತ್ತೋಗ್ತಾರೆ. ಆಗ ಊರಿನ ಜನ ಎಲ್ಲ ನೀನು ಇಂಥ ಫ್ಯಾಕ್ಟರಿ ಮಾಡಿದೀಯ, ನಮ್ಮ ಊರಲ್ಲಿ ಕೆಲವು ಸಾವು ನೋವುಗಳಿಗೆ ನೀನು ಕಾರಣ ಆದ ಅಂತ ಹೇಳ್ಬಿಟ್ಟು ಅವನನ್ನ ಊರಿಂದ ಹೊರಗಾಕ್ತಾರೆ. ಯಾರನ್ನ? ಆಲ್ಫ್ರೆಡ್ ನೊಬೆಲ್. ಅವ್ರೇನ್ ಮಾಡ್ತಾರೆ, ಆಲ್ಫ್ರೆಡ್ ನೊಬೆಲ್ ಭಾರಿ ಹಠವಾದಿ. ಅವರು ಯಾವುದೇ ಕೆಲಸವನ್ನು ಹಿಡಿದಂತ ಕೆಲಸವನ್ನು ಬಿಡದಲ್ಲ, ಸುಲಭವಾಗಿ ಸೋಲನ್ನು ಒಪ್ಕೊಳ್ಳೋದಿಲ್ಲ. ಅವರೇನ್ ಮಾಡ್ತಾರೆ, ಒಂದು ಶಿಪ್ ಹಡಗನ್ನ ಕೊಂಡ್ಕೊಂಡು ಅದರಲ್ಲೇ ಒಂದು ಮನೆ ಮಾಡ್ಕೊಂಡು ಸಮುದ್ರದಲ್ಲೇ ವಾಸ ಮಾಡಕ್ ಶುರು ಮಾಡ್ತಾರೆ. ಆ ವಾಸ ಮಾಡಕ್ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲೇನೆ ಆ ಆವಿಷ್ಕಾರವನ್ನು ಮಾಡ್ತಾರೆ. ಗ್ಲಿಸರೈನ್ ಟ್ರೈನೈಟ್ರೇಟ್ ನಿಯಂತ್ರಣ ಮಾಡ್ತಕ್ಕಂಥದ್ದು ಹೇಗೆ, ಬೇಕು ಅಂದಾಗ ಸ್ಫೋಟಿಸ್ತಕ್ಕಂಥದ್ದು ಹೇಗೆ, ಬಹಳಷ್ಟು ನಿರಂತರವಾಗಿ ಆ ಪ್ರಯೋಗವನ್ನು ಮಾಡ್ತಾರೆ. ಅದರ ಸಕ್ಸಸ್ ಅನ್ನು ಕಾಣ್ತಾ ಇರೋದಿಲ್ಲ. ಒಂದಿನ ಬೇರೆ ಎಲ್ಲಾ ರೀತಿಯಲ್ಲಿ ಯೋಚನೆ ಮಾಡಿ ತುಂಬಾ ಬೇಸರದಿಂದ ಕೂತಿರ್ತಾರೆ. ಆ ಎದುರುಗಡೆ ಆ ಗ್ಲಿಸರೈನ್ ಟ್ರೈನೈಟ್ರೇಟ್ ಇರ್ತಕ್ಕಂಥ ಒಂದು ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಇಂದ ಒಂದು ಹನಿ ಗ್ಲಿಸರೈನ್ ಟ್ರೈನೈಟ್ರೇಟ್ ಹೊರ ಸಿಟ್ಟು ಬಂದ್ಬಿಡ್ತೀವಿ, ಮತ್ತೆ ಸ್ಫೋಟ ಆಗತ್ತಲ್ಲ ಇರುತ್ತೆ, ಕಾಲ ಬದೀತಾರೆ. ಅದಕ್ಕೆ ಎರಡನೇ ಹನಿ ಮತ್ತೆ ಬರುತ್ತೆ, ಅವಾಗಲೂ ಕಾಲ ಬದೀತಾರೆ. ಏನ್ ಹಿಂಗಾಯ್ತಾರೆ, ಮತ್ತೀಗ ಸ್ಫೋಟಿಸ್ಬಿಟ್ಟು ನನ್ನ ಅಡುಗು ಕೂಡ ಹೊತ್ಕೊಂಡು ಬರೀತಾರೆ. ಆದ್ರೆ ಅಲ್ಲೊಂದು ರಾಸಾಯನಿಕ ಇರುತ್ತೆ, ಅದು ಒಂಥರ ಈ ಮರದ ಪುಡಿ ಇರುತ್ತಲ್ಲ ಆ ತರದ ರಾಸಾಯನಿಕ ಇರುತ್ತೆ, ಅದರ ಜೊತೆಗೆ ಮಿಶ್ರಣ ಆಗ್ತಾ ಇರುತ್ತೆ. ನೋಡ್ತಾರೆ, ಆಶ್ಚರ್ಯದಿಂದ ನೋಡ್ತಾರೆ, 5, 6, 7, 8 ತನಿ ಹುಡುಗರು ಕೂಡ ಅದ್ರ ಜೊತೆ ಮಿಶ್ರಣ ಆದ್ರೂ ಅದು ಸ್ಫೋಟ ಆಗೋದಿಲ್ಲ. ಅವಾಗ ಜೊತೆಗೆ ಮಿಶ್ರಣ ಆದ್ರೆ ಇದು ಸ್ಫೋಟ ಆಗಲ್ಲ ಅಂತಕ್ಕಂಥ ಮಾಹಿತಿ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಅವರು ಪ್ರಯೋಗಶಾಲೆಗೆ ಅವೆರಡನ್ನ ತಗೊಂಡೋಗಿ ಮಿಶ್ರಣ ಮಾಡಿಬಿಟ್ಟು ಡೈನಮೈಟ್ ಅಂತಕ್ಕಂಥ ಒಂದು ಸ್ಫೋಟಕವನ್ನು ತಯಾರಿಸ್ತಾರೆ. ಆ ಡೈನಮೈಟ್ ಕಂಡಿಡಿದ ತಕ್ಷಣ ಇವ್ರಿಗೆ ತುಂಬಾ ಬೆಲೆ ಬಂದಿದೆ. ಯಾಕಪ್ಪ ಅಂದ್ರೆ ನಾವು ಒಂದು ಬಂಡೆಯನ್ನ ಹೊಡಿತಕ್ಕಂಥದ್ದು, ನೀವೆಲ್ಲ ನಿಮ್ಮ ಊರಿಗೆ ಕಲ್ಲು ಇವೆಲ್ಲ ತರ್ತಕ್ಕಂಥದ್ದು ನೋಡಿದ್ವಿ, ಜಲ್ಲಿ ಕಲ್ಲು ಇವೆಲ್ಲ ತರೋದು ನೋಡಿದ್ವಿ. ಅವುಗಳನ್ನೆಲ್ಲ ಮಾಮೂಲಿ ಮನುಷ್ಯ ಹೊಡೆದೊಡೆದು ಜಲ್ಲಿ ಮಾಡಬೇಕು ಅಂದ್ರೆ ಆಗ್ತಾನೆ ಇದೆ. ಇವತ್ತು ರೋಡ್ಗಟ್ಟಲೆ ರಸ್ತೆ ಸೇತುವೆಗಳ ನಿರ್ಮಾಣ ಇವೆಲ್ಲದಲ್ಲೂ ನಾವು ಬಳಸ್ತಾ ಇದ್ದೀವಿ, ಹೌದಾ? ಹಾಗಾಗಿ ಆ ಡೈನಮೈಟ್ ಅನ್ನ ಕಂಡುಹಿಡಿದಾಗ ಮನುಕುಲಕ್ಕೆ ತುಂಬಾ ಉಪಯೋಗ ಆಯಿತು. ಸೊ ಹೀಗೆ ಆ ಡೈನಮೈಟ್ ಅನ್ನು ಕಂಡುಹಿಡಿದು ಆ ಡೈನಮೈಟ್ ಫ್ಯಾಕ್ಟರಿಯನ್ನು ಮಾಡಿ ಸಾಕಷ್ಟು ಹಣವನ್ನು ಗಳಿಸ್ತಾರೆ, ಪ್ರಖ್ಯಾತಿಯನ್ನು ಕೂಡ ಗಳಿಸ್ತಾರೆ. ಒಂದ್ಸಲ ಏನಾಗಿರುತ್ತಪ್ಪ ಆಕಸ್ಮಿಕವಾಗಿ ಅಂತ ಹೇಳಿದ್ರೆ, ಇವರ ತಮ್ಮ ಸತ್ತೋಗುತ್ತೆ, ಇನ್ನೊಬ್ಬ ತಮ್ಮ ಸತ್ತೋಗುತ್ತೆ. ಪೇಪರ್ನವರು ಮತ್ತೆ ಟಿವಿ ಮಾಧ್ಯಮದವರು ಅವರೆಲ್ಲ ಅವತ್ತು ಏನ್ ಕನ್ಫ್ಯೂಸ್ ಮಾಡ್ಕೊಂತಾರಪ್ಪ ಅಂದ್ರೆ, ಈ ಆಲ್ಫ್ರೆಡ್ ನೊಬೆಲ್ ಸತ್ತಿದ್ದಾರೆ ಅಂತ ಅಂದ್ಬಿಟ್ಟು ಪೇಪರ್ ಅಲ್ಲಿ ನ್ಯೂಸ್ ಬಂದಿರುತ್ತೆ. ಏನ್ ನ್ಯೂಸ್ ಬಂದಿರುತ್ತಪ್ಪ ಅಂದ್ರೆ, ಸಾವಿನ ವ್ಯಾಪಾರಿಯ ಸಾವು. ಯಾಕೆ ಅವನು ಗ್ಲಿಸರೈನ್ ಟ್ರೈನೈಟ್ರೇಟ್ ಫ್ಯಾಕ್ಟರಿ ಸ್ಫೋಟಕ್ಕಾಗಿ ಸತ್ತೋಗಿದ್ರಲ್ಲ ತುಂಬಾ ಜನ, ಹಾಗಾಗಿ ಸಾವಿನ ವ್ಯಾಪಾರಿಯ ಸಾವು ಅಂತ
ಇವಾಗ ಏನಪ್ಪ ಇದು ನನ್ನನ್ನು ಜನ ನನ್ನ ಸತ್ತ ನಂತರ ಈ ತರ ಗುರುತಿಸ್ತಾರಲ್ಲ, ನಾನು ಮನುಕುಲದ ಏಳಿಗೆಗೋಸ್ಕರ ನಾನು ಕೆಲವು ಆವಿಷ್ಕಾರಗಳನ್ನ ಮಾಡಿದ್ದೆ, ಆದ್ರೆ ನಾನೇ ಸಾಯಿಸಿದೀನಿ ಅನ್ನೋ ತರ ಇವರು ಕಂಡು ಬರೆದಿದ್ದಾರಲ್ಲ ಈ ಪೇಪರ್ನ, ತುಂಬಾ ಬೇಸರ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ನಾನು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು, ನನ್ನ ಹೆಸರು ಶಾಶ್ವತವಾಗಿ ಇರೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಸಾಕಷ್ಟು ಏನು ದುಡ್ಡನ್ನು ದುಡ್ದಿರ್ತಾರಲ್ಲ, ಆ ದುಡ್ಡನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ಬಿಲ್ಲನ್ನು ಬರೆದು ಈ ನೊಬೆಲ್ ಪ್ರಶಸ್ತಿಯನ್ನು ಉಂಟಾಗ್ತಾರೆ. ಆ ನೊಬೆಲ್ ಪ್ರಶಸ್ತಿಯನ್ನು 6 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಕ್ಕೆ ಇವಾಗಲೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಆ ನೊಬೆಲ್ ಪ್ರಶಸ್ತಿಗಳು ಏನಿದೆ, ಏನೇನಕ್ಕೆಲ್ಲ ಕೊಡ್ತಾರೆ ಅಂತಕ್ಕಂಥ ಮುಂದಿನ ಕಥೆಯಲ್ಲಿ ಹೆಚ್ಚು ವಿಚಾರ. ಇದು ಈಗ ಸದ್ಯಕ್ಕೆ ಏನೇನು ಯಾವ್ಯಾವ್ದು ಕೊಡ್ತಾರಪ್ಪ ಅಂದ್ರೆ ಸಾಹಿತ್ಯ ಕೊಡ್ತಾರೆ, ಭೌತ ವಿಜ್ಞಾನ ಕೊಡ್ತಾರೆ, ರಸಾಯನ ವಿಜ್ಞಾನ ಕೊಡ್ತಾರೆ, ಜೀವ ವಿಜ್ಞಾನಕ್ಕೆ ಕೊಡ್ತಾರೆ, ಮತ್ತೆ ಶಾಂತಿಗೋಸ್ಕರ ಕೊಡ್ತಾರೆ. ಇನ್ನೊಂದು ಈ ಪರಿಸರ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಔಷಧ ವಿಜ್ಞಾನ. ಔಷಧ ವಿಜ್ಞಾನದಲ್ಲಿ ಏನಾದರೂ ಕಂಡುಹಿಡಿದ್ರೆ ಆ ಥರದ ಇದರಲ್ಲಿ ಸಾಧನೆ ಮಾಡಿದವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ನೊಬೆಲ್ ಪ್ರಶಸ್ತಿಗೆ ತಗೋಬೇಕು ಅಂದ್ರೆ ಏನೇನು ನಿಬಂಧನೆಗಳಿದೆ, ಹೇಗಿದೆ ಅಂತಕ್ಕಂಥದ್ದನ್ನ ಮುಂದಿನ ಕಥೆಯಲ್ಲಿ ಹೇಳ್ತೀನಿ. ಸೊ ಈಗ ನೋಡಿ, ಅವನು ಎಷ್ಟು ಛಲಗಾರ, ಅವನು ಎಷ್ಟು ಹಠ ಮಾಡಿ ಅವನು ಯಾವ ರೀತಿಯಲ್ಲಿ ತನ್ನ ಸಾಧನೆಯನ್ನು ಮಾಡ್ದ ಅಂತ. ನೀವು ಆಗಿನ ವಿದ್ಯಾರ್ಥಿಗಳು ಓದ್ತಕ್ಕಂಥ ವಿಚಾರದಲ್ಲಿ ನನಗೆ ಯಾವುದೋ ಒಂದು ವಿಚಾರ ಅರ್ಥ ಆಗಿಲ್ಲ, ಯಾವುದೋ ಒಂದು ಲೆಕ್ಕ ಬರಲಿಲ್ಲ ಅಂತ ಸುಲಭವಾಗಿ ಸೋಲೋಕ್ಕೋಗ. ನಾವು ಇವೆಲ್ಲ ಕಥೆ ಹೇಳ್ತಕ್ಕಂಥ ಉದ್ದೇಶ ನಿಮಗೆ ಅವು ಪ್ರೇರಣೆಯನ್ನು ನೀಡಲಿ, ನೀವು ಹೆಚ್ಚು ಹೆಚ್ಚು ಸಾಧನೆ ಮಾಡಲಿಕ್ಕೆ ನಿಮಗೆ ಸಹಾಯ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಕಥೆಗಳನ್ನು ಹೇಳ್ತಾ ಇದ್ದೀವಿ. ಓಕೆ, ಇದೇ ರೀತಿ ನಾವು ನಿನ್ನೆವರೆಗೂ ಕೂಡ ಯಾವ ಪಾಠ ಮಾಡ್ತಾ ಇದ್ವಿ? ಅಪವರ್ತಿಸುವುದು ಆಯ್ತಲ್ಲ, ಯಾವುದರಲ್ಲಿ ಬಹುಪದೋಕ್ತಿಗಳ ಪಾಠದಲ್ಲಿ ಗುಂಪು ಮಾಡಿ ಅಪವರ್ತಿಸುವುದು ಆಯ್ತಲ್ಲ. ಈಗ ಅದರಲ್ಲೇನೆ ನಿತ್ಯ ಸಮೀಕರಣಗಳು ಅಂತ, ಅದರಲ್ಲೇನೆ ಬ್ರಾಂಚ್ ನಿತ್ಯ ಸಮೀಕರಣಗಳು. ನಿತ್ಯ ಸಮೀಕರಣಗಳು ಅಂತಂದ್ರೆ ಏನು ಅಂತಕ್ಕಂಥದ್ದು ಫಸ್ಟ್. ನಮಗೆ ಸಮೀಕರಣ ಅಂದ್ರೆ ಏನು ಅನ್ನೋದೆಲ್ಲ ಹೇಳಿ. ಸಮೀಕರಣ ಅನ್ಬೇಕಾದ್ರೆ ಏನಿರ್ಬೇಕು ಅಂತ ಹೇಳಿದ್ವಿ? ಜೋರಾಗಿ ಹೇಳ್ಬೇಕು. ಈಕ್ವಲ್ ಸೈನ್ ಇದ್ರೆ ಸಾಕು, ಆ ಸಮತ್ವವನ್ನು ಸಾಧಿಸುವ ಗಣಿತದ ಹೇಳಿಕೆಯನ್ನು ಸಮೀಕರಣ. ಉದಾಹರಣೆಗೆ x+6 = 5 ಅಂತಕ್ಕಂಥದ್ದು ಒಂದು ಸಮೀಕರಣ, ಹೌದಾ? ಅಥವಾ x+3 = 7 ಅಂತಕ್ಕಂಥದ್ದು ಒಂದು ಸಮೀಕರಣ. ಈ ಸಮೀಕರಣದಲ್ಲಿ ಇರ್ತಕ್ಕಂಥ ಚಲಾಕ್ಷರ ಯಾವುದಿಲ್ಲಿ? x. ಅದರ ಘಾತ ಎಷ್ಟು? 1. ಹಾಗಾದ್ರೆ ಇದನ್ನ ಎಂತ ಸಮೀಕರಣ ಅಂತ ಕರಿತೀವಿ ಅಂತ ಹೇಳಿದ್ದು? ಘಾತ 1 ಇದ್ರೆ ಎಂತ ಸಮೀಕರಣ? ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಶೂನ್ಯತೆಗಳಿರ್ತವೆ? ಎಷ್ಟು ಮೂಲಗಳಿರ್ತವೆ? 1. ಎಷ್ಟು ಡಿಗ್ರಿ ಇರುತ್ತೆ ಅಷ್ಟು. ಅಂದ್ರೆ ಇದಕ್ಕೆ x ಇರೋ ಜಾಗದಾಗೆ ನಾವು 4 ಕೊಟ್ರೆ ಮಾತ್ರ ಇದು ಸಮ ಆಗುತ್ತೆ ಹೊರತು ಯಾವ ಬೆಲೆಗೂ ಸಮ ಆಗದೇ ಇಲ್ಲ. ಅರ್ಥ ಆಯ್ತಾ? x ಇರೋ ಜಾಗದಲ್ಲಿ 4 ಕೊಟ್ರೆ 4 + 3 = 7. ಅವಾಗ LHS = RHS ಆಗುತ್ತೆ. ಇದು ಕೇವಲ ಒಂದೇ ಒಂದು ಬೆಲೆಗೆ ಮಾತ್ರ ಸಮ ಆಗುತ್ತೆ. ಹಾಗೇನೆ x² + 7x + 12 = 0 ಅನ್ನೋದು ಘಾತ 2 ಇರೋದ್ರಿಂದ ಇದು ವರ್ಗ ಸಮೀಕರಣ. ವರ್ಗ ಸಮೀಕರಣ ಆಗುತ್ತೆ. ಇದಕ್ಕಾಗಿ ಎಷ್ಟು ಶೂನ್ಯತೆಗಳಿರ್ತವೆ? 2 ಶೂನ್ಯತೆಗಳಿರ್ತವೆ. ಯಾವ್ಯಾವಪ್ಪ ಅಂದ್ರೆ x -3, x -4. ಈ ಬೆಲೆಗಳನ್ನ ಆದೇಶ ಮಾಡಿದಾಗ ಮಾತ್ರ ಎಡಭಾಗ ಮತ್ತು ಬಲಭಾಗ ಪರಸ್ಪರ ಸಮ ಆಗುತ್ತೆ ವಿನಃ ಇನ್ನು ಯಾವುದೇ ಬೆಲೆಗಳನ್ನು ಕೊಟ್ಟರು ಕೂಡ ಪರಸ್ಪರ ಸಮ ಆಗಲ್ಲ. ಆದ್ರೆ ನಿತ್ಯ ಸಮೀಕರಣ ಹೆಸರು ಹೇಳ್ತದೆ. ನಿತ್ಯ ಅಂದ್ರೆ ಅರ್ಥ, ನಿತ್ಯ ಅಂದ್ರೆ ಅರ್ಥ ಯಾವಾಗಲೂ, ದಿನಾಂಕ ಪ್ರತಿನಿತ್ಯ ಇದು ಮಾಡ್ತೀವಲ್ಲ ಆದ ತರ ಯಾವಾಗಲೂ ಅಂದ್ರೆ ಎನಿ ವ್ಯಾಲ್ಯೂ. ನಾವಿಲ್ಲಿ ಇಲ್ಲೇ ಹೇಳ್ತಾ ಇದ್ದೀನಿ, x ಇರೋ ಜಾಗದಾಗೆ 4 ಕೊಟ್ರೆ ಮಾತ್ರ ಸಮ ಆಗುತ್ತೆ. ಇಲ್ಲ ಹೋಗುತ್ತೆ x ಇರೋ ಜಾಗದಲ್ಲಿ -1 ಕೊಟ್ರೆ ಮಾತ್ರ ಸಮ ಆಗುತ್ತೆ. ಈ ಸಮೀಕರಣದಲ್ಲಿ ಏನಾಗುತ್ತೆ? x ಇರೋ ಜಾಗಕ್ಕೆ -4 ಅಥವಾ -3 ಕೊಟ್ರೆ ಸಮ ಆಗುತ್ತೆ. ಆದ್ರೆ ಕೆಲವು ನಿತ್ಯ ಸಮೀಕರಣಗಳ ಪಟ್ಟಿ ಇದೆ, ಅವುಗಳು ಹೇಗಿರ್ತಾವಪ್ಪ ಅಂದ್ರೆ ಈ ಉದಾಹರಣೆಗೆ ನಾವು ಹೋದ ವರ್ಷ ಓದಿದ್ವಿ, ಬರ್ತಿದ್ದೀವಿ ಅಷ್ಟೇ. ಯಾವ್ದಪ್ಪ ಅಂದ್ರೆ ಒಂದು ನಿತ್ಯ ಸಮೀಕರಣ ಉದಾಹರಣೆಗೆ a + b² = ಮುಂದಕ್ಕೆ a² + 2ab + b². ಇದನ್ನ ನಾವು ನಿತ್ಯ ಸಮೀಕರಣ. ಸಾಮಾನ್ಯ ಭಾಷೆಯಲ್ಲಿ ಕೆಲವರು ಸೂತ್ರ a+² ಸೂತ್ರ ಅಂತ ನಾವು ಎಷ್ಟು ಸರಿ ಕೇಳ್ಬೇಕಾದ್ರೆ ಕೇಳ್ಬಿಡ್ತೀವಿ. ಆದ್ರೆ ಹಂಗೆ ಹೇಳಬಾರ್ದು, ಸೂತ್ರ ಅಂತ ಹೇಳಬಾರ್ದು. ಅದಕ್ಕೆ ನಿತ್ಯ ಸಮೀಕರಣ ಅಂತ ಕರೀತಾರೆ. ಯಾಕಪ್ಪ ಇದನ್ನ ನಿತ್ಯ ಸಮೀಕರಣ ಅಂತ ಕರೀತಾರೆ?
ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನೋದನ್ನ ಯಾಕೆ ನಿತ್ಯ ಸಮೀಕರಣ ಅಂತ ಕರೀತಾರೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಚರಾಕ್ಷರ ಇದೆ. ಯಾವ್ಯಾವುದು? ಎ ಮತ್ತು ಬಿ ಅಂತಕ್ಕಂಥ ಎರಡು ಚರಾಕ್ಷರ ಇದೆ. ಈ ಚರಾಕ್ಷರಕ್ಕೆ ನೀವು ಯಾವುದೇ ಬೆಲೆಯನ್ನ ಕೊಡ್ರಿ, ನಿಮಗೆ ಇಷ್ಟ ಬಂದಿದ್ದ ಬೆಲೆ ಕೊಡ್ರಿ, ಇದೇನಾಗುತ್ತೆ ಅಂದ್ರೆ ಸಮೀಕರಣ ಪರಸ್ಪರ ಸಮ ಆಗುತ್ತದೆ. LHS ಇಸ್ ಈಕ್ವಲ್ ಟು RHS ಅಂತ ಆಗುತ್ತೆ. ಹೇಳಿದರ್ಥ ಆಯ್ತಾ? ಇದು ಸಮ ಆಗದ ಯಾವಾಗ x ಇರೋ ಜಾಗ ಮೈನಸ್ 1 ಕೊಟ್ಟಾಗ ಮಾತ್ರ. ಇದು ಸಮ ಆಗದ ಯಾವಾಗ x ಇರೋ ಜಾಗದಾಗೆ 4 ಕೊಟ್ಟಾಗ. ಈ ಸಮೀಕರಣ ಸಮತ್ವ ಸಾಧಿಸದ ಯಾವಾಗ x ಇರೋ ಜಾಗದಾಗೆ ಮೈನಸ್ 4 ಅನ್ನು ಕೊಟ್ಟಾಗ. ಇದು ಹಂಗಲ್ಲ, ನಿನಗೆ ಏನೇನು ಮನಸ್ಸಿಗೆ ತೋಚುತ್ತಲ್ಲ. ನಾವು ಇದುವರೆಗೂ ಸಂಖ್ಯಾ ಪದ್ಧತಿಯನ್ನು ಓದಿದ್ದೀವಿ. ಎಷ್ಟು ಸಂಖ್ಯೆಗಳಿದಾವೆ ಅಂತ ಓದಿದ್ದೀವಿ? ಎಷ್ಟು ಸಂಖ್ಯೆಗಳಿದಾವಲ್ಲ, ಅದ್ರಲ್ಲಿ ನೀನು ಯಾವುದಾದ್ರೂ ಬೆಲೆ ಕೊಡು, ನೀನ್ ಯಾವ ಬೆಲೆ ಕೊಟ್ಟರು ಕೂಡ ಎಡಭಾಗ ಮತ್ತು ಬಲಭಾಗ ಪರಸ್ಪರ ಏನಾಗಿರುತ್ತೆ? ಸಮ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಚೆಕ್ ಮಾಡೋದು, ನಾನು ಇಲ್ಲಿ ಎ ಇರೋ ಜಾಗದಲ್ಲಿ 5 ಕೊಡ್ತೀನಿ, ಬಿ ಇರೋ ಜಾಗದಲ್ಲಿ ಎಷ್ಟು ಕೊಡೋಣ? 6 ಕೊಡೋಣ. ಆಯ್ತು, ನೀವು ಯಾವ್ದು ಹೇಳ್ತೀರ ಅದೇ ನೋಡಿ. ಎ ಇರೋ ಜಾಗದಾಗ 5 ಹಾಕೋಣ, ಬಿ ಇರೋ ಜಾಗದಾಗೆ 6 ಹಾಕೋಣ. ಹೋಲ್ ಸ್ಕ್ವೇರ್ ಈ ಕಡೆನೂ ಅದೇ ಬೆಲೆ ಹಾಕಬೇಕು. 5 ಸ್ಕ್ವೇರ್ ಪ್ಲಸ್ 2 ಇಂಟು 5 ಇಂಟು 6 ಪ್ಲಸ್ 6 ಸ್ಕ್ವೇರ್ ಅಥವಾ 6 ಹೋಲ್ ಸ್ಕ್ವೇರ್. ಇದನ್ನು ಸಂಕ್ಷೇಪಿಸಿದ್ರೆ ಏನಾಗಬೇಕು? ಎಡಭಾಗ ಮತ್ತು ಬಲಭಾಗ ಒಂದೇ ಉತ್ತರ ಬರಬೇಕು. ಬರುತ್ತಾ ಇಲ್ವೋ ಚೆಕ್ ಮಾಡಿ. 5 ಪ್ಲಸ್ 6 ಎಷ್ಟು? 11 ಸ್ಕ್ವೇರ್. ಕರೆಕ್ಟಾ? 5ರ ವರ್ಗ 25. ಇಲ್ಲೇನ್ ಮಾಡ್ಬೇಕು? ಇವುಗಳನ್ನ ಗುಣಿಸ್ಬೇಕು. ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್ 2 5 16 10 6ರ ವರ್ಗ 36. ಸರಿನಾ? 11ರ ವರ್ಗ ಎಷ್ಟು? 121. ಈ ಕಡೆ ಕೂಡಿ ಬಿಡಿ ಸ್ಥಾನಗಳನ್ನು ಕೂಡೋಣ. 6 ಪ್ಲಸ್ 1 6, 6 ಪ್ಲಸ್ 5 11, 1 ದಷ್ಟ. 3 ಪ್ಲಸ್ 1 4 ಪ್ಲಸ್ 6 10 ಪ್ಲಸ್ 2 12. ಉತ್ತರ ಎಡಭಾಗದ ಉತ್ತರ ಎಷ್ಟಿದೆ? 120. ಹಾಗಾಗಿ LHS is equal to RHS. ಎರಡು ಕೂಡ ಪರಸ್ಪರ ಏನಾಯ್ತು? ನೀವು ಬೇಕಾದ್ರೆ ಆಮೇಲೆ ಇದ್ದಾಗ ಬೇರೆ ಬೇರೆಗಳನ್ನು ಋಣಾತ್ಮಕ ಕೊಡಿ, ಭಾಗಲಬ್ಧ ಸಂಖ್ಯೆ ಕೊಡಿ, ಭಿನ್ನ ಅಥವಾ ದಶಮಾಂಶ ಸಂಖ್ಯೆಗಳನ್ನು ಕೊಡಿ, ನೀವು ಯಾವುದಾದ್ರೂ ಪೂರ್ಣಾಂಕಗಳನ್ನು ಕೊಡಿ, ಏನಾದ್ರೂ ಕೊಡಿ, ಎಡಭಾಗ ಮತ್ತು ಬಲಭಾಗ ಪರಸ್ಪರ ಏನಾಗಿದೆ? ಹಾಗಾಗಿ ಇದನ್ನ ಅಂತ ಕರಿತೀವಿ ನಿತ್ಯ ಸಮೀಕರಣ. ಹಾಗಾದ್ರೆ ನಾವು ನಿತ್ಯ ಸಮೀಕರಣದ ಡೆಫಿನೇಷನ್ ಹೇಳೋದು ಹೇಗಾದ್ರೆ, ನಿತ್ಯ ಸಮೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಚರಾಕ್ಷರದ ಯಾವುದೇ ಬೆಲೆಗಳಿಗೆ ನಿಜವಾಗಿರುವ ಹೇಳಿಕೆಗಳನ್ನ ನಿತ್ಯ ಸಮೀಕರಣಗಳು. ಪರಿಸ್ಥಿತಿ ಬರ್ಕೊಂಡು ಚರಾಕ್ಷರದ ಯಾವುದೇ ಬೆಲೆಗಳಿಗೆ ನಿಜವಾಗಿರುವ ಹೇಳಿಕೆಗಳು. ನಿಜವಾಗಿರುವ ಹೇಳಿಕೆ ಅಂತಂದ್ರೆ ಏನರ್ಥ? ಯಾವಾಗಲೂ ಏನಾಗ್ಬೇಕು? ಎಡಭಾಗ ಮತ್ತು ಬಲಭಾಗ ಸಮ ಆಗ್ಬೇಕು. ಅಂತ ಹೇಳಿಕೆಗಳನ್ನ ನಿಜವಾಗಿರುವ ಹೇಳಿಕೆಗಳು ಅಂತ ಕರಿತೀವಿ. ಎಡಭಾಗ ಒಂದು ಉತ್ತರ ಬಲಭಾಗ ಒಂದು ಉತ್ತರ ಬಂದ್ರೆ ಅದು ಒಪ್ಪಲ್ಲ ನಾವು. ಆತರ ಆಗ್ಬಾರ್ದು. ಇದಂಗಲ್ಲಂತೆ ನೀನ್ ಏನ್ ಬೆಲೆ ಕೊಟ್ರು, ಯಾರಿಗೆ ಪ್ರಜ್ವಲಿಗೆ ಏನೋ ಕೊಡ್ಬೇಕು ಅನ್ಸುತ್ತೆ, ಅವನಿಗೆ ಲಾರ್ ಕೊಡ್ಬೇಕು ಅನಿಸ್ತು, ಇಲ್ಲ 5 ಕೊಡ್ಬೇಕು ಅನಿಸ್ತಾ ಸಮ ಆಗ್ತದೆ. ಬೇಬಿಗೇನೋ ಬೇರೆ ಬೆಲೆ ಕೊಡ್ಬೇಕು ಅನ್ಸುತ್ತೆ, ವಿದ್ಯೆಗೇನೋ ಬೇರೆ ಬೆಲೆ ಕೊಡ್ಬೇಕು, ಕೃಷ್ಣಗೇನೋ ಬೇರೆ ಬೆಲೆ ಕೊಡ್ಬೇಕು ಅನ್ಸುತ್ತೆ. ನೀವು ಯಾರ್ಯಾರು ಏನೇನಾದ್ರೂ ಬೆಲೆ ಕೊಟ್ಟು ನೋಡ್ರಿ, ಫೈನಲ್ ಉತ್ತರ ಎಡಭಾಗ ಮತ್ತು ಬಲಭಾಗ ಏನಾಗಿರ್ತದೆ? ಸಣ್ಣಾಗಿರ್ತದೆ. ಹಾಗಾಗಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನೋದನ್ನ ನಾವೇನಂತ ಕರಿತೀವಿ? ನಿತ್ಯ ಸಮೀಕರಣ ಎಂದು. ನಿತ್ಯ ಸಮೀಕರಣಗಳು ಬರ್ಕೊಂಡಿದ್ದೀರಲ್ಲ. ಚರಾಕ್ಷರದ ಯಾವುದೇ ಬೆಲೆಗಳಿಗೆ ನಿಜವಾಗಿರುವ ಹೇಳಿಕೆಗಳನ್ನು ಚರಾಕ್ಷರದ ಯಾವುದೇ ಬೆಲೆಗಳಿಗೆ ನಿಜವಾಗಿರುವ ಹೇಳಿಕೆಯನ್ನು ಚರಾಕ್ಷರದ ಯಾವುದೇ ಬೆಲೆಗೆ ನಿಜವಾಗಿರುವ ಹೇಳಿಕೆಯನ್ನು ನಿತ್ಯ ಸಮೀಕರಣ ಎಂಬುವರು. ನಿತ್ಯ ಸಮೀಕರಣ ಎಂಬುವರು. ಎಕ್ಸಾಂಪಲ್ ಸಾಕಷ್ಟು ನಿತ್ಯ ಸಮೀಕರಣಗಳಿದ್ದಾವೆ. ನಿಮಗಿರ್ತಕ್ಕಂಥ ಕೆಲವು ನಿತ್ಯ ಸಮೀಕರಣಗಳನ್ನು ಪಟ್ಟಿ ಮಾಡ್ತೀನಿ, ಮತ್ತೆ ಮುಂದೆ ಇದ್ದಾವೆ. ಮೊದಲನೇದು ಒಂದೊಂದೇ ಹೇಳ್ತಾ ಹೋಗೋಣ. ಮೊದಲನೇದು a plus b whole square is equal to a plus b whole square is equal to a square plus 2ab plus b square ನಿತ್ಯ ಸಮೀಕರಣ.
ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ನಿತ್ಯ ಸಮೀಕರಣ. ನಿತ್ಯ ಸಮೀಕರಣ ಅಂದ್ರೆ ಈ ನಿತ್ಯ ಸಮೀಕರಣಗಳನ್ನ ನಾವು ಯಾಕೆ ಬಳಸ್ಬೇಕಪ್ಪ ಅಂದ್ರೆ ಕೆಲವು ಲೆಕ್ಕಗಳನ್ನ ಮಾಡಬೇಕಾದ್ರೆ ಸಂಕ್ಷೇಪಿಸ್ಲಿಕ್ಕೆ ಇದು ಉಪಯೋಗ ಆಗುತ್ತೆ. ಅಂದ್ರೆ ಇದು ದ್ವಿಪದಗಳ ವರ್ಗ ಇರಬೇಕು. ಈಗ ಉದಾಹರಣೆಗೆ ನಾಳೆ ನಾನು ಯಾವ್ದೋ ಒಂದು ಲೆಕ್ಕ ಕೊಡ್ತೀನಿ, ಇದನ್ನ ಸಂಕ್ಷೇಪಿಸಿ 3x ಪ್ಲಸ್ 4y ಹೋಲ್ ಸ್ಕ್ವೇರ್ ಇದನ್ನು ಸಂಕ್ಷೇಪಿಸಿದ್ರೆ ನಾವು ಅವಾಗ ಇದು ನೋಡ್ಬೇಕು, ದ್ವಿಪದ ಇದೆ ಅದಕ್ಕೆ ಹೋಲ್ ಸ್ಕ್ವೇರ್ ಇದೆ, ಆ ಎರಡು ಪದಗಳ ಮಧ್ಯೆ ಏನ್ ಚಿಹ್ನೆ ಇದೆ, ಪ್ಲಸ್ ಇದೆ ಅಂದ್ರೆ ಹಾಗಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಸುಲಭವಾಗಿ ಬೇಗ ಸಂಕ್ಷೇಪಿಸಬಹುದು. ಇದು ಗೊತ್ತಿರಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಮಾಮೂಲಿ ಗುಣಾಕಾರ ಮಾಡ್ತೀವಿ. 3x ಪ್ಲಸ್ 4y ಎಷ್ಟು ಸರಿ ಗುಣಿಸುವಂತ ನಾವು ಇಲ್ಲಾಂದ್ರೆ ಮಾಡ್ತೀವಿ 3x ಪ್ಲಸ್ 4y ಇಂಟು 3x ಪ್ಲಸ್ 4y ಅಂತ ಬರ್ಕೊಂಡು ಮಾಮೂಲಿ ದ್ವಿಪದಗಳ ಗುಣಾಕಾರ ತರ ಮಾಡ್ಕೊಳ್ತೀವಿ. ಇದು 4 ಸ್ಟೆಪ್ ಬೇಕಾಗುತ್ತೆ. ಮೊದಲ ಪದ ಇಂಟು ಎರಡನೇ ಬೀಜೋಕ್ತಿ, ಎರಡನೇ ಪದ ಇಂಟು ಎರಡನೇ ಬೀಜೋಕ್ತಿ, ಈ ರೀತಿ ಬರ್ಕೊಂಡು ಮಾಡ್ತಾ ಹೋಗ್ತೀವಿ. 4 ಸ್ಟೆಪ್ ಬೇಕಾಗುತ್ತೆ. ಆದ್ರೆ ನಿಮಗೆ ನೋ ದಟ್ ಐಡೆಂಟಿಟಿ ನಿತ್ಯ ಸಮೀಕರಣ ಗೊತ್ತಿದ್ರೆ ಒಂದೇ ಒಂದು ಸ್ಟೆಪ್ ಅಲ್ಲಿ ಲೆಕ್ಕ ಮಾಡಿದ್ವಿ. ಗೊತ್ತಾಯ್ತಾ? ನಮ್ಮ ಮ್ಯಾಥಮೆಟಿಕ್ಸ್ ದೊಡ್ಡ ಕೊಡುಗೆ ಅಂತಂದ್ರೆ ಸೂತ್ರಗಳು ಮತ್ತು ನಿತ್ಯ ಸಮೀಕರಣಗಳು ಬಹಳಷ್ಟು ಸರಿ ನಮಗೆ ಸಹಾಯ ಮಾಡ್ತಾ ಹೋಗುದು. ಸುಲಭವಾಗಿ ಸಂಕ್ಷಿಪ್ತ ಸಮಯದಲ್ಲೇ ನಾವು ಆ ಲೆಕ್ಕಗಳನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಈಗಾಗಲೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಕ್ಕಂಥದ್ದು ಹೇಗೆ ಬಂತು ಸರ್ ಅಂತ ಕೇಳಬಹುದು. ಅಂದ್ರೆ ಇದೇ ಆಗುತ್ತೆ ಅಂತ ನಾವ್ ಹೆಂಗ್ ಒಪ್ಕೋಬಹುದು ಸರ್ ನೋಡೋಣ, ಅದ ಹೆಂಗೆ ಅಂತಕ್ಕಂಥದ್ದನ್ನ ಇಲ್ಲಿ ಡಿರೈವ್ ಮಾಡೋಣ. ಸೊ ಈಗ ನೋಡಿದೆ ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ಅದೇ ಉತ್ತರ ಬರುತ್ತೆ, ಅದೇ ಉತ್ತರ ಹೆಂಗ್ ಬರುತ್ತೆ ಅಂತಕ್ಕಂಥದ್ದು ತೋರಿಸ್ತೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಅದ್ರ ಅರ್ಥ ಏನು, ಎ ಪ್ಲಸ್ ಬಿ ಅನ್ನ 2 ಸರಿ ಗುಣಿಸಿ. ನಾವು ಗುಣಿಸೋಣ ಮಾಮೂಲಿ ನೀವು ದ್ವಿಪದಗಳ ಗುಣಾಕಾರ ಗೊತ್ತಿದೆಯಲ್ಲ ಅದೇ ತರ ಗುಣಿಸ್ ನೋಡೋಣ. ನಾವು ಗುಣಿಸ್ ನೋಡಿದ್ರೆ ಆ ಉತ್ತರ ಬಂದು ಕರೆಕ್ಟ್ ಅಂತ. ಎ ಪ್ಲಸ್ ಬಿ ಇಂಟು ಕರೆಕ್ಟಾ? ಈಗ ಗುಣಾಕಾರ ಏನು, ಮೊದಲ ಪದ ಹೇಳ್ಬೇಕು, ಮೊದಲ ಪದ ಇಂಟು ಎರಡನೇ ಬೀಜೋಕ್ತಿ. ಯಾವ್ದು ಎರಡನೇ ಬೀಜೋಕ್ತಿ ಯಾವ್ದಿದೆಯಪ್ಪ? ಎರಡನೇ ಪದ ಯಾವುದು? ಪ್ಲಸ್ ಬಿ ಇಂಟು ಎರಡನೇ ಬೀಜೋಕ್ತಿ ಯಾವುದು? ಎ ಪ್ಲಸ್ ಬಿ. ಆಮೇಲೆ ಗುಣಾಕಾರ ಮಾಡೋಣ. ಗುಣಿಸ್ಬೇಕಾದ್ರೆ ಫಸ್ಟ್ ಏನ್ ಗುಣಿಸ್ಬೇಕು? ಪ್ಲಸ್ ಇಂಟು ಪ್ಲಸ್ ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಎ ಇಂಟು ಬಿ ಎ ಬಿ. ಕರೆಕ್ಟಾ? ಪ್ಲಸ್ ಇಂಟು ಪ್ಲಸ್ ಬಿ ಇಂಟು ಎ ಬಿ ಅಂದ್ರೋದನ್ನೇ ಎ ಬಿ ಅಂದ್ರೋದನ್ನೇ. ಹಾಗೆ ಗುಣಾಕಾರ ಪರಿವರ್ತನೆ ಹೆಂಗ್ ಬರ್ತೋ ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್. ಕರೆಕ್ಟಾ? ಎ ಸ್ಕ್ವೇರ್ ಮತ್ತೆ ಅದರ ಪದ ಇದೆಯಾ? ಇಲ್ಲ. ಏನ್ ಮಾಡ್ಬೇಕು? ಎ ಬಿ ತರದಿದ್ಯಾ? ಇದೇ ಅಂದ ತಕ್ಷಣ ಏನ್ ನೋಡ್ಬೇಕು ನಾವು? ಚಿಹ್ನೆಗಳನ್ನ ನೋಡ್ಬೇಕು. ಚಿಹ್ನೆಗಳೇನಾಗಿದ್ದಾವೆ? ಒಂದೇ ರೀತಿಯಾಗಿದೆ. ಒಂದೇ ರೀತಿಯ ಚಿಹ್ನೆಯನ್ನು ಹೊಂದಿದ್ರೆ ಏನ್ ಮಾಡ್ಬೇಕು? ಕೂಡದೇನನ್ನ ಹೊರಗಡೆ ಸಹಗುಣಕ ಅಥವಾ ಸಹಾಪವರ್ತನ. ಎಷ್ಟಿದೆ ಸಹಗುಣಕ? ಇದೆಷ್ಟಿದೆ? 1 ಪ್ಲಸ್ 1 ಎಷ್ಟಾಯ್ತು? ಬೀಜಾಕ್ಷರ ಏನ್ ಮಾಡ್ಬೇಕು? ಕೂಡಿದಾಗ ಏನ್ ಚಿಹ್ನೆ ಇರುತ್ತೋ ಅದೇ ಚಿಹ್ನೆಯನ್ನ ಕೊಡ್ಬೇಕು. ಬಿ ಸ್ಕ್ವೇರ್ ಕರೆದ ಯಾವ್ದಾರ ಇದೆಯಾ ಮತ್ತೊಂದು ಪದ? ಹಾಗಾಗಿ ಏನ್ ಮಾಡ್ತೀನಿ, ಬಿ ಸ್ಕ್ವೇರ್ ಕೂಡ ಹಾಗೆ ಬರ್ತೀನಿ. ನೋಡಿ ನಾನು ಆಗ್ಲೇ ಹೇಳಿದ್ದಕ್ಕೂ ಇದಕ್ಕೂ ಸೇಮ್ ಬಂದಿದೆಯಾ ಬೇರೆ ಬೇರೆ ಬಂದಿದೆಯಾ? ಹಾಗಾಗಿ ನಾವು ಒಪ್ಕೋಬಹುದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಇದನ್ನ ಬರ್ಬೇಕು. ಇದನ್ನ ಬರ್ಕೊಡೆ, ಇದನ್ನ ಲೆಕ್ಕ ಮಾಡಿ. ಅರ್ಥ ಆಯ್ತದೆ ಬಂತು ಅಂತ? ಅದೇ ತರ ಇಲ್ಲಿ ಮುಂದಿನ ನಿತ್ಯ ಸಮೀಕರಣಗಳನ್ನು ನೀವೇ ಬೇಕಾದ್ರೆ ಡಿರೈವ್ ಮಾಡಬಹುದು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟು ಸರಿ ಬರ್ಕೋಬೇಕು? ಎ ಮೈನಸ್ ಬಿ ಅನ್ನೋದನ್ನ 2 ಸರಿ. ಎ ಮೈನಸ್ ಬಿ ಇಂಟು ಒಂದು ನಿಮಿಷ ಕೇಳಿ ಅಂದ್ರೆ ನೆಕ್ಸ್ಟ್ ನೀವೇ ಮಾಡಬೇಕು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಏನ್ ಉತ್ತರ ಬರುತ್ತೆ ಅಂತಕ್ಕಂಥದ್ದು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಇಲ್ಲಿ ಬರ್ಕೋಬೇಕು. ಇಲ್ಲಿ ಬರೀಬೇಕಾದ್ರೆ ಎ ಮೈನಸ್ ಬಿ ಇಂಟು ಮೊದಲ ಪದ ಎ ಇಂಟು ಎ ಮೈನಸ್ ಬಿ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಚಿಹ್ನೆ ಗುಣಿಸಿ ಆ ಬೀಜಾಕ್ಷರಗಳನ್ನು ಕರೆಕ್ಟ್ ಆಗಿ ಗುಣಿಸಿ ಸಂಕ್ಷೇಪಿಸ್ಬಿಟ್ರೆ ಹಾಗಾದ್ರೆ ಏನ್ ಉತ್ತರ ಅಂತ ಗೊತ್ತಾಗ್ತದೆ. ಆಮೇಲೆ ಮಾಡೋಣ ಅಂತ ಈಗ ಇದನ್ನು ಪ್ರಕಟಿಸೋದು ನೀಟಾಗಿ ಬರ್ಕೊಳ್ಳಿ.
ಎರಡನೇ ನಿತ್ಯ ಸಮೀಕರಣ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್. ಹಾಗೇನೆ a ಪ್ಲಸ್ b ಇಂಟು a ಮೈನಸ್ b ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಹಾಗೇನೆ x ಪ್ಲಸ್ a ಇಂಟು x ಪ್ಲಸ್ b ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ a ಪ್ಲಸ್ b ಇಂಟು x ಪ್ಲಸ್ ab ಅಂತ. ಈ ನಾಲ್ಕು ನಿತ್ಯ ಸಮೀಕರಣ ಅದರಲ್ಲಿ ನಾನು ಒಂದು ಹೇಗೆ ಬರುತ್ತೆ ಅಂತಕ್ಕಂಥ ಈಗ ಆಲ್ರೆಡಿ ಡಿರೈವ್. ಇಲ್ಲಿ ಉಳಿದಿರ್ತಕ್ಕಂಥ ಮೂರನ್ನ ನೀವು ಹೋಮ್ವರ್ಕ್ ಬುಕ್ ಅಲ್ಲಿ ಒಂದು ಮಾಡ್ಕೊಂಡ್ಬರ್ಬೇಕು ನಾಳೆ. ಇದೇ ತರ ಗೊತ್ತಾಯ್ತು, ಎಲ್ಲ ದ್ವಿಪದಗಳೇ ಇರ್ತಕ್ಕಂಥ ಈ ರೀತಿ ಮಾಡ್ಕೊಂಡು ನಮ್ಮ ಉತ್ತರ ಏನಾಗಿರ್ಬೇಕು, ಈ ಕಡೆ ನಾನು ಬಲಗಡೆ ಬರ್ದಿದ್ದೀನಿ ಅದಾಗಿರ್ಬೇಕು, ಅದೇ ಬರುತ್ತಾ ಚೆಕ್ ಮಾಡಿದ್ದೀನಿ. ಸರಿನಾ? ಈ ರೀತಿ ಮಾಡ್ಕೊಂಡು ಈಗ ನಾನು ಈಗ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈಗ ನಾನು ಈ ಮೂರನ್ನು ಉಳಿದವನ್ನ ಡಿರೈವ್ ಮಾಡಕ್ ಹೋಗಲ್ಲ, ನೀವು ಮಾಡಿ ಇವುಗಳನ್ನ ಬಳಸಿ ಲೆಕ್ಕ ಮಾಡ್ತಕ್ಕಂಥದ್ದು ಹೇಗೆ, ಸಮಸ್ಯೆಗಳನ್ನ ಪರಿಹರಿಸ್ತಕ್ಕಂಥದ್ದು ಹೇಗೆ, ನಿತ್ಯ ಸಮೀಕರಣಗಳನ್ನ ಬಳಸಿ ಪರಿಹರಿಸ್ತಕ್ಕಂಥದ್ದು. ಒಂದ್ ಥಿಂಗ್ ನೀವು ಯೋಚನೆ ಮಾಡಬೇಕು, ಯಾವುದೇ ಲೆಕ್ಕವನ್ನ ಕೊಟ್ಟಾಗ ನಾನು ಯಾವ ಸೂಕ್ತವಾಗಿರ್ತಕ್ಕಂಥ ನಿತ್ಯ ಸಮೀಕರಣವನ್ನ ಬಳಸಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿ. ಈ ನಿತ್ಯ ಸಮೀಕರಣಗಳನ್ನ ಹಾಗೆ ಗಮನಿಸಿ. ಎ ಅನ್ನೋದೊಂದು ಪದ, ಬಿ ಅನ್ನೋದೊಂದು ಪದ ಅಂದ್ರೆ ಇಲ್ಲಿ ದ್ವಿಪದಗಳಿದಾವೆ, ಇಲ್ಲೂ ದ್ವಿಪದನೇ. ಇದಕ್ಕೂ ಇದಕ್ಕೂ ಇರ್ತಕ್ಕಂಥ ಏನು, ಆ ದ್ವಿಪದಗಳ ಮಧ್ಯೆ ಹೆಚ್ಚಿನ ಬಂದಿದೆ, ಇಲ್ಲೇನು ಬಂದಿದೆ ಅಂದ್ರೆ ಯಾವುದೇ ಎರಡು ದ್ವಿಪದಗಳ ಮಧ್ಯೆ ಪ್ಲಸ್ ಬಂದು ಹೋಲ್ ಸ್ಕ್ವೇರ್ ಇದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣ ಬಳಸಬೇಕು. ದ್ವಿಪದದ ವರ್ಗವಾಗಿದ್ದು ಅವುಗಳ ಮಧ್ಯೆ ಮೈನಸ್ ಚಿಹ್ನೆ ಇದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣವನ್ನು ಬಳಸಬೇಕು. ಇದು ದ್ವಿಪದಗಳ ಗುಣಾಕಾರನೇ, ಆದ್ರೆ ವ್ಯತ್ಯಾಸ ಏನ್ ನೋಡಿ, ಮೊದಲನೇ ಪದ ಸೇಮ್, ಎರಡನೇ ಪದ ಸೇಮ್, ಆದ್ರೆ ಮೊದಲನೇದರಲ್ಲಿ ಪ್ಲಸ್ ಇದೆ, ಎರಡನೇದರಲ್ಲಿ ಮೈನಸ್ ಇದೆ. ಇಲ್ಲ ಹಂಗಲ್ಲ, ಎರಡರಲ್ಲೂ ಪ್ಲಸ್ ಪ್ಲಸ್ ಇಲ್ಲಿ ಎರಡರಲ್ಲೂ ಮೈನಸ್ ಮೈನಸ್. a ಪ್ಲಸ್ ಬಿ ಇಂಟು a ಪ್ಲಸ್ ಬಿ ಕರೆಕ್ಟಾ? ಇದು ಇಂಟು a ಮೈನಸ್ ಬಿ ಎರಡು ಸೇಮ್, ಏನು ವ್ಯತ್ಯಾಸ ಇದೆ. ಇದು ಹಂಗಲ್ಲ, ಒಂದತ್ರ ಪ್ಲಸ್ ಇದೆ ಆದ್ರೆ ಮೊದಲನೇ ಪದ ಏನಿದೆ, ಎರಡನೇ ಪದ ಹಂಗಿದ್ದಾಗ ಈ ನಿತ್ಯ ಸಮೀಕರಣ ಉಪಯೋಗಿಸ್ಬೇಕು. ಇದು ನೋಡಿ, ಈ ನಿತ್ಯ ಸಮೀಕರಣವು ದ್ವಿಪದಗಳ ಗುಣಾಕಾರನೇ. ಆಕ್ಚುಲಿ ಇಲ್ಲಿರೋ ನಾಲ್ಕು ಕೂಡ ದ್ವಿಪದಗಳ ಗುಣಾಕಾರನೇ. ಆದರೆ ಯಾವ ಸಂದರ್ಭದಲ್ಲಿ ಯಾವ ನಿತ್ಯ ಸಮೀಕರಣವನ್ನು ಬಳಸಬೇಕು ಅಂತಕ್ಕಂಥದನ್ನ ಯೋಚನೆ ಮಾಡಿಬಿಟ್ಟು ಬಳಸಬೇಕು. ಎರಡು ದ್ವಿಪದಗಳಿದ್ದು ಅವುಗಳ ಮಧ್ಯೆ ಪ್ಲಸ್ ಇದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಮೈನಸ್ ಇದ್ರೆ a ಮೈನಸ್ ಬಿ ಹೋಲ್ ಸ್ಕ್ವೇರ್. ಮೊದಲನೇ ಪದ ಸೇಮ್, ಎರಡನೇ ಪದ ಸೇಮ್, ಆದ್ರೆ ಮೊದಲನೇ ದ್ವಿಪದದಲ್ಲಿ ಪ್ಲಸ್, ಎರಡನೇ ದ್ವಿಪದದಲ್ಲಿ ಮೈನಸ್ ಇದ್ರೆ a ಪ್ಲಸ್ ಬಿ ಇಂಟು a ಮೈನಸ್. ಮೊದಲನೇ ಪದ ಸೇಮ್, ಆದ್ರೆ ಎರಡನೇ ಪದ ಚೇಂಜ್. ಇಲ್ಲಿ a ಇದೆ, ಎರಡು ಕಡೆ ಪ್ಲಸ್ ಇದೆ, ಮೈನಸ್ ಇದ್ರೆ ನಡೀತಿದೆ. ಹೀಗಿದ್ದಾಗ ಈ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ನಿತ್ಯ ಸಮೀಕರಣವನ್ನು ಬಳಸಬೇಕು. ಓಕೆ, ನೆಕ್ಸ್ಟ್ ಸೂಕ್ತ ನಿತ್ಯ ಸಮೀಕರಣವನ್ನು ಬಳಸಿ, ನೆಕ್ಸ್ಟ್ ಅಡಿ ಸೂಕ್ತ ನಿತ್ಯ ಸಮೀಕರಣವನ್ನು ಬಳಸಿ, ಸೂಕ್ತ ನಿತ್ಯ ಸಮೀಕರಣವನ್ನು ಬಳಸಿ ಕೆಳಗಿನವುಗಳನ್ನು ಸಂಕ್ಷೇಪಿಸಿ. ಸೂಕ್ತ ನಿತ್ಯ ಸಮೀಕರಣವನ್ನು ಬಳಸಿ ಕೆಳಗಿನವುಗಳನ್ನು ಸಂಕ್ಷೇಪಿಸಿ. ಬರ್ಕಂಡ್ರ? ಮೊದಲನೇದರಲ್ಲಿ 2x ಪ್ಲಸ್ 7 ಹೋಲ್ ಸ್ಕ್ವೇರ್, 2x ಪ್ಲಸ್ 7 ಹೋಲ್ ಸ್ಕ್ವೇರ್. ನೀವು ನೋಡಿದ ತಕ್ಷಣ ಈ ನಾಲ್ಕು ನಿತ್ಯ ಸಮೀಕರಣಗಳಲ್ಲಿ ನಾನು ಯಾವ್ದು ಹಾಕಬೇಕು ಅಂತಕ್ಕಂಥ ತಲೆಗೆ ಕೊಡ್ಬೇಕು. ಯಾವ್ದು ಹಾಕೋಣಪ್ಪ ಆದ್ರೆ ಯಾವ್ದು ಹಾಕೋಣ? ನಾಲ್ಕು ಯಾವ್ದು ಮಾಡ್ಬೇಕು? ಮೊದಲನೇದ ಹೊರಗೆ ಹೇಳಬೇಕು ಅಂತೀವಿ, ಅದು ಕೇಳಿಸೋದಿಲ್ಲ, ನೀವು ಹೇಳೋದು ನನಗೆ ಕೇಳಿಸಲ್ಲ. ಮೊದಲನೇದು ಯಾವುದು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣ. ಫಸ್ಟ್ ಏನ್ ಮಾಡ್ಬೇಕು, ಯಾವಾಗಲೂ ಲೆಕ್ಕ ಕೊಟ್ಟ ತಕ್ಷಣ ಆ ನಿತ್ಯ ಸಮೀಕರಣವನ್ನ ಬರ್ಕೋಬೇಕು. ಈಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳ್ತದೆ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಕರೆಕ್ಟಾ? ಓಕೆ, ನೋಡಿ ಯಾರು ಬರ್ಕೋಬೇಡಿ, ಈ ಕಡೆ ನೋಡಿ. ಆಮೇಲೆ ನನಗೇನು ಲೆಕ್ಕ ಕೊಟ್ಟಿರೋದು ಅದ್ರ ಕೆಳಗಡೆ ಅದಕ್ಕೆ ಬೆಲೆ ಹಾಕಿ 2x ಪ್ಲಸ್ 7 ಹೋಲ್ ಸ್ಕ್ವೇರ್. ಈಗ ನೋಡಿ ಎಲ್ಲ, ಈಗ ಎ ಇರೋ ಜಾಗ ನೀನು ಆದೇಶ ಮಾಡ್ಬೇಕು. ಏನು ಬಿಡ್ತಲ್ಲ ಎಕ್ಸ, ಎ ಇರೋ ಜಾಗದಲ್ಲಿ ಏನಿದೆ 2x, ಬಿ ಇರೋ ಜಾಗದಲ್ಲಿ
ಜಾಗದಲ್ಲಿ 2x ಹಾಕ್ಬೇಕು, ಯಾವ್ದ್ರಲ್ಲಿ b ಇದೆಯೋ ಆ ಜಾಗದಲ್ಲೆಲ್ಲ 7ನ್ನ ಆದೇಶ ಮಾಡಬೇಕು. ಓಕೆ, a ಸ್ಕ್ವೇರ್ ಅಂದ್ರೆ ಹೆಂಗ್ ಬರಬೇಕು? ಏನಪ್ಪ, ಎರಡು ತರ ಉತ್ತರ ಹೇಳ್ತೇನೆ. ನಾನು ಮೊದಲು ಹೇಳ್ತಾ ಇದ್ದೀನಿ 2x ಸ್ಕ್ವೇರ್ ಅಂತ ಬರೀಬೇಕು ಅಂತ ಹೇಳ್ತೇನೆ. ನಮ್ಮ ಬೇಬಿ ಹೇಳ್ತೇಳೆ 2x ಹೋಲ್ ಸ್ಕ್ವೇರ್ ಅಂತ ಹೇಳ್ತೇನೆ. ಯಾವ್ದಪ್ಪ ಕರೆಕ್ಟ್? ಹೋಲ್ ಸ್ಕ್ವೇರ್ ಕರೆಕ್ಟ್. ಯಾಕೆ ನಿತೀಶ್ ಹೇಳ್ತೀರಪ್ಪ ಯಾಕೆ ಕರೆಕ್ಟ್ ಅಂತ? 2x ಹೋಲ್ ಸ್ಕ್ವೇರ್ 2x ಸ್ಕ್ವೇರ್ ಹೆಂಗ್ ತಪ್ಪಾಗುತ್ತೆ? ಯಾಕೆ ಹಿಂಗ್ ಹಾಕಿದ್ರೆ ಯಾಕೆ ತಪ್ಪಾಗುತ್ತೆ? ಇದು ಕರೆಕ್ಟ್ ಅಂತ ಹೇಗೆ ಹೇಳ್ತೀರಾ ಹೇಳಪ್ಪ? ಗುಣಿಸ್ಬೇಕಂದ್ರೆ ಗುಣಿಸ್ಬೇಕು ಅನ್ನೋದಕ್ಕಿಂತ ಈ ರೀತಿ ಹೋಲ್ ಸ್ಕ್ವೇರ್ ಅಂತ ಹೇಳಿ ನಾನು ಹೇಳಿದ್ದೀನಿ. ಹೋಲ್ ಅಂದ್ರೆ ಏನರ್ಥ? ಎಲ್ಲ. ಈ ವರ್ಗ ಇಲ್ಲಿ ಈ ಬ್ರಾಕೆಟ್ ಒಳಗಡೆ ಇರ್ತಕ್ಕಂಥ ಎಲ್ಲಾ ಪದಗಳಿಗೂ ಅನ್ವಯಿಸುತ್ತೆ. ನೀವು ಈ ರೀತಿ ಹಾಕ್ಬಿಟ್ರಿ ಈ ಸ್ಕ್ವೇರ್ ದಿಸ್ ಇಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದ ಎಕ್ಸ್ ನಾಟ್ ಫಾರ್ ದ 2 ಎಕ್ಸ್ ಮಾತ್ರ ಅನ್ವಯಿಸುತ್ತೆ, 2ಕ್ಕೆ ಅನ್ವಯಿಸಲ್ಲ ಅಂತ ಅರ್ಥ ಆಯ್ತು. ಈಗ ಹಾಕಿದ್ರೆ ಇದು ಎಕ್ಸಿಗೂ ಅನ್ವಯಿಸುತ್ತೆ, 2ಕ್ಕೂ ಅನ್ವಯಿಸುತ್ತೆ. ಹಾಗಾಗಿ ನಾವು ಹೋಲ್ ಸ್ಕ್ವೇರ್ ಅಂತಾನೆ ಹಾಕ್ಬೇಕು. ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಅರ್ಥ ಆಯ್ತಾ? ಸೊ ಹಾಗಾಗಿ ನಾವೇನ್ ಹಾಕ್ಬೇಕಾದ್ರೆ 2x ಹೋಲ್ ಸ್ಕ್ವೇರ್ ಅಂತ 2x ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಸಮೀಕರಣ ನಡೆಸೋಣ ಅಂತ ಸಾಕು. ಗೊತ್ತಾಯ್ತು ನಾನು 2 ಇಂಟು ನೋಡಿ ಹೇಗಿದೆಯೋ ಆ ತರ a ಸ್ಕ್ವೇರ್ ಅಂತ ಇತ್ತು, 2x ಹೋಲ್ ಸ್ಕ್ವೇರ್ ಪ್ಲಸ್ ಇತ್ತು, ಪ್ಲಸ್ ಹಾಕಿದ್ವಿ, 2 ಇದೆ 2 ಹಾಕಿದ್ವಿ. ಈ ಪದಗಳ ನಡುವೆ ಏನು ಚಿಹ್ನೆ ಇದೆ? ಇಂಟು. ಇಂಟು ಇದ್ರೆ ಬ್ರಾಕೆಟ್ ಹಾಕಿ ಇಂಟು ಸೂಚಿಸ್ಬೋದು. a ಅಂದ್ರೆ ಎಷ್ಟು ಹಾಕ್ಬೇಕು? ಎಷ್ಟು ಹಾಕ್ಬೇಕು ಅಂತ ಹೇಳಿದ್ವಿ? 2x ಮತ್ತೆ ಇಂಟು b ಅಂದ್ರೆ 7. ನೆಕ್ಸ್ಟ್ ಏನಿದೆ? ಪ್ಲಸ್. ನೆಕ್ಸ್ಟ್ 7 ಸ್ಕ್ವೇರ್ ಅಥವಾ 7 ಹೋಲ್ ಸ್ಕ್ವೇರ್. ಇಲ್ಲಿ ಕರೆಕ್ಟ್ ಆಗುತ್ತೆ. ನಿಮ್ಗೆ 7 ಸ್ಕ್ವೇರ್ ಅಂತ ಹಾಕಿದ್ರು ಕರೆಕ್ಟ್, 7 ಹೋಲ್ ಸ್ಕ್ವೇರ್ ಅಂತ ಹಾಕಿದ್ರು ಕರೆಕ್ಟ್. ಯಾಕೆ? ಒಂದೇ ಪದ ಇದೆ, ಅಲ್ಲೇನ್ ಚರಾಕ್ಷರ ಇಲ್ಲ. 2 ಅಥವಾ 2ಕ್ಕಿಂತ ಹೆಚ್ಚಿನ ಪದ ಇದ್ದಾಗ ನೀವು ಹೋಲ್ ಸ್ಕ್ವೇರ್ ಅಂತ. ಫಾರ್ ಎಕ್ಸಾಂಪಲ್ a ಇರೋ ಜಾಗದಲ್ಲಿ 3xy ಅಂತ ಇತ್ತು, ಅವಾಗ ಏನ್ ಹಾಕ್ಬೇಕು ನೀವು? ಹಿಂಗ ಹಾಕ್ಬಾರ್ದು, 3xy ಹೋಲ್ ಸ್ಕ್ವೇರ್. ಈಗ ಸ್ಕ್ವೇರ್ ಯಾವ್ಯಾವ್ದಕ್ಕೆ ಅನ್ವಯಿಸಿದೆ ಅಂತ ಅರ್ಥ? 3 ಅನ್ವಯಿಸುತ್ತೆ, x ಅನ್ವಯಿಸುತ್ತೆ, y ಅನ್ವಯಿಸುತ್ತೆ ಅಂತ. ಓಕೆ, ಈಗ ಸಂಕ್ಷೇಪಿಸಿ. ಹೇಳೋ ಎರಡನೇ ಏನ್ ಮಾಡ್ಬೇಕು? ವರ್ಗ ಮಾಡಿ. 2x ಅನ್ನು 2 ಸರಿ ಗುಣಿಸುವಂತ ಅಥವಾ ಡೈರೆಕ್ಟ್ ವರ್ಗ ಸಂಖ್ಯೆ ಗೊತ್ತಿದೆ. 2ರ ವರ್ಗ 4, x ನ ವರ್ಗ x ಸ್ಕ್ವೇರ್. ಸರಿನಾ? ಇಲ್ಲೇ ಮಾಡ್ಕೋಬೇಕು. ಇಲ್ಲಿ ಬ್ರಾಕೆಟ್ ಇದೆ ಅಂದ್ರೆ ಏನರ್ಥ? ಇಂಟು ಮಾಡೋಕೆ ಫಸ್ಟ್ ಏನ್ ಗುಣಿಸ್ಕೋಬೇಕು? ಪ್ಲಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಪ್ಲಸ್. ನೆಕ್ಸ್ಟ್ ಏನ್ ಗುಣಿಸ್ಕೋಬೇಕು? ಸಂಖ್ಯಾ ಸಾಕು. 2 2 4 20. ನೆಕ್ಸ್ಟ್ ಚರಾಕ್ಷರ ಇರೋದೇ ಒಂದು. ಏನ್ ಮಾಡೋಣ? ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಆಗಿದೆ. 7ರ ವರ್ಗ 49. ಸರಿನಾ? ಈಗ ಹಾಗಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ಪ್ಲಸ್ ಇದೆಯಲ್ಲ, ಇವನ್ ಏನ್ ಮಾಡ್ಬೇಕು? ಪ್ಲಸ್ ಇದೆ ಅಂತ ಮಾತ್ರಕ್ಕೆ ಕೂಡ್ಬೇಕು ಅನ್ಬಾರ್ದು ರೇವತಿ. ನೋಡ್ಕೋಬೇಕು ಸಜಾತಿನ ವಿಜಾತಿನ ಅಂತ. ಕೂಡ್ಲಿಕ್ಕೆ ಬರುತ್ತೆ ಇವನ್ನ? ಕೂಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಕೂಡ್ಲಿಕ್ಕೆ ಬರೋದಿಲ್ಲ? ಇವೆಲ್ಲ 3 ಕೂಡ ವಿಜಾತಿ ಪದಗಳು. ಹೌದಾ? ಇದು x ಸ್ಕ್ವೇರ್ ಇದೆ, ಇದು x ಇದೆ, ಇದು ಸ್ಥಿರಾಂಕ ಇದೆ. 3 ವಿಭಿನ್ನವಾಗಿರೋದ್ರಿಂದ ಇವು ಯಾವುದನ್ನು ಕೂಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಫೈನಲ್ ಉತ್ತರ ಇದೇ ಆಗಿದೆ. ಹಾಗಾದ್ರೆ 2x ಪ್ಲಸ್ 7 ಹೋಲ್ ಸ್ಕ್ವೇರ್ ಉತ್ತರ ಏನು? 4x ಸ್ಕ್ವೇರ್ ಪ್ಲಸ್ 28x ಪ್ಲಸ್ 49. ರೈಟ್? ಬರ್ಕಡಿ. ನೆಕ್ಸ್ಟ್ ಕೊಟ್ಟಿದ್ದ ಲೆಕ್ಕ ನೀವು ಮಾಡ್ತಿರಲ್ಲ. ನೆಕ್ಸ್ಟ್ ಬರ್ಕಡಿ. ನಾನು ನೆಕ್ಸ್ಟ್ ಬರ್ಕಟ್ ಆಗಿರೋ ನೆಕ್ಸ್ಟ್ ಲೆಕ್ಕ 4x ಪ್ಲಸ್ 5 ಹೋಲ್ ಸ್ಕ್ವೇರ್. 4x ಪ್ಲಸ್ 5 ಹೋಲ್ ಸ್ಕ್ವೇರ್
ಫಸ್ಟ್ ಯಾವಾಗ ನಿತ್ಯ ಸಮೀಕರಣ ಬರೆಯಬೇಕು ಅದ್ರ ಕೆಳಗಡೆ ಏನ್ ಬೆಲೆ ಕೊಟ್ಟಿದ್ದಾನೆ ಅದನ್ನ ಆದೇಶ ಮಾಡಿ. ಇಲ್ಲಿ ಎ ಇರೋ ಜಾಗದಲ್ಲಿ ಏನ್ ಹಾಕ್ಬೇಕು? 4x. ಬಿ ಇರೋ ಜಾಗದಾಗೆ 5. ಮಾಡಿ. ಆಯ್ತಾ? ಬಾ ಮಕ್ಕಳು ನಮ್ಮ ಬೋರ್ಡ್ ನೋಡು. ಬೇರೆ ಮಾಡಿ ನೀವು ಮಾಡಿ ಅವ್ರು ಮಾಡ್ತಾ ಇರ್ತಾರೆ. ಗೊತ್ತಾಗದೇ ಇದ್ರೆ ನೋಡ್ಕೊಳ್ಳಿ ಇನ್ನೊಂದ್ಸರಿ ಬೇಕಾದ್ರೆ. ತಿಳಿದಲ್ವಾ? ಸುಲಭದ ಉತ್ತರ ಬಂದಿದ್ಯಾ? ಏನ್ ಮಾಡಿದ್ರೆ ಎ ಇರೋ ಜಾಗದಲ್ಲಿ 4x² ಪ್ಲಸ್ 2 ಇಂಟು ಎ ಅಂದ್ರೆ 4x, ಬಿ ಅಂದ್ರೆ 5 ಪ್ಲಸ್ ಬಿ ಇರೋ ಜಾಗದಲ್ಲಿ 5ರ ವರ್ಗ 5 ಸ್ಕ್ವೇರ್ ಅದಾಗಿ 4ರ ವರ್ಗ 16, x ನ ವರ್ಗ x² ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 4 8 8 5 40 x ಪ್ಲಸ್ ಹಾಗೆ ಇಟ್ಟಿದೀವಿ 5ರ ವರ್ಗ 25. ಇವು ಯಾವ ಸಂಕ್ಷೇಪಿಸ್ಲಿಕ್ಕೆ ಬರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ ನಿಜ. ಇದೇ ರೀತಿ ಈಗ ಮುಂದಿನ ನಿತ್ಯ ಸಮೀಕರಣ a-2² ಅವೆಲ್ಲವೂ ಮಾಡೋಣ. ನಾನು ಅದಕ್ಕಿಂತ ಮುಂಚೆ ಇವತ್ತಿನ ಹೋಮ್ವರ್ಕ್ ಈಗಾಗಲೇ ಹೇಳಿದ್ದೀನಿ. ಏನು a-2² a ಪ್ಲಸ್ b ಇಂಟು a - b ಮತ್ತು x ಪ್ಲಸ್ a ಇಂಟು x ಪ್ಲಸ್ b ನಿತ್ಯ ಸಮೀಕರಣಗಳನ್ನು ಯಾವ ರೀತಿ ಡಿರೈವ್ ಮಾಡತಕ್ಕಂಥದ್ದು ಅನ್ನೋದನ್ನ ಮನೆಯಲ್ಲಿ ಮಾಡ್ಕೊಂಡು. ಆಯ್ತಾ? ಓಕೆ, ಥ್ಯಾಂಕ್ ಯು.